ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಮಿಡಲ್ ಈಸ್ಟ್ ವಾಯು ಪ್ರದೇಶ ನಿರ್ಬಂಧದಿಂದ ಅವಾಂತರ, ಹೊಸ ಉಪಾಯದೊಂದಿಗೆ ಪ್ರಯಾಣಿಕರನ್ನ ಆಕರ್ಷಿಸಲು ಸಜ್ಜಾದ ರಾಜ್ಯ ಪ್ರವಾಸೋದ್ಯಮ. ಕೋಲಕಪಳ್ಳಿಯಲ್ಲಿ ತಿಮ್ಮಕ್ಕನ ಜ್ಞಾಪಕಾರ್ಥ ಉದ್ಯಾನವನ ಸ್ಥಾಪನೆ, ಉದ್ಯಾನವನದ ಮೆರುಗನ್ನ ಕಣ್ತುಂಬಿಕೊಳ್ಳಿ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಒಡಿಶಾದಲ್ಲಿ ಪಂಚಡೋಲ್ ಮೇಳನ್ ಯಾತ್ರೆಯ ಆಚರಣೆ, ಕಾಲ್ನಡಿಗೆಯಲ್ಲಿ ಬರುವ ದೇವರನ್ನ ನೋಡಲು ಆಗಮಿಸಿದ ಭಕ್ತಾದಿಗಳು. 18 ಲಕ್ಷ ಟುಲಿಪ್ ಹೂಗಳಿಂದ ಕಂಗೊಳಿಸಲಿದೆ ಕಣಿವೆ ಪ್ರಾಂತ್ಯ, ಏಷ್ಯಾದ ಅತಿ ದೊಡ್ಡ ಟುಲಿಪ್ ಗಾರ್ಡನ್ ಪ್ರವಾಸಿಗರ ಪ್ರವೇಶಕ್ಕೆ ಮುಕ್ತ. ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಜಗತ್ತನ್ನೇ ಆವರಿಸಿದ್ದು, ಇಲ್ಲಿನ ವಾಯು ಪ್ರದೇಶ ನಿರ್ಬಂಧದಿಂದಾಗಿ ಅನೇಕ ವಿಮಾನಗಳ ಹಾರಾಟ ರದ್ದಾಗಿದೆ. ಹೀಗಾಗಿ ಹಲವಾರು ಪ್ರಯಾಣಿಕರು ಕರ್ನಾಟಕದಲ್ಲೇ ಸಿಲುಕಿಕೊಂಡಿದ್ದಾರೆ. ಇಂತಹ ಪ್ರಯಾಣಿಕರ ಆತಿಥ್ಯವನ್ನ ನಿರ್ವಹಿಸಲು ರಾಜ್ಯ ಸರ್ಕಾರ ಕಾರ್ಯತಂತ್ರವನ್ನ ಸಿದ್ಧಪಡಿಸಿದೆ. ಪ್ರವಾಸಿಗರಿಗೆ ಸೌಕರ್ಯ ಮತ್ತು ಬೆಂಬಲವನ್ನ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಅಧಿಕಾರಿಗಳು ವೀಸಾಗಳು, ವಸತಿ ಮತ್ತು ಸಾರಿಗೆ ಅಗತ್ಯಗಳನ್ನ ನಿರ್ವಹಿಸಲು ಶ್ರಮಿಸ್ತಾ ಇದ್ದಾರೆ. ಪ್ರವಾಸಿಗರು ತಮ್ಮ ವಾಸ್ತವ್ಯದ ಸಮಯದಲ್ಲಿ ಸುರಕ್ಷಿತ ಮತ್ತು ನಿರಾಳವಾಗಿರುವಂತೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪದ್ಮಶ್ರೀ ಪುರಸ್ಕೃತರು ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ಜ್ಞಾಪಕಾರ್ಥವಾಗಿ ಕಲಬುರಗಿಯ ಪೋಲಕಪಳ್ಳಿ ಗ್ರಾಮದಲ್ಲಿ ತಿಮ್ಮಕ್ಕ ವೃಕ್ಷೋದ್ಯಾನವನ್ನ ಲೋಕಾರ್ಪಣೆಗೊಳಿಸಲಾಗಿದೆ. 20 ಎಕರೆ ಪ್ರದೇಶದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಉದ್ಯಾನವನವನ್ನ ನಿರ್ಮಿಸಲಾಗಿದೆ. ರಾಜ್ಯ ಐಟಿ-ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಈ ಸುಂದರ ಉದ್ಯಾನವನವನ್ನ ಸಾರ್ವಜನಿಕರಿಗಾಗಿ ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಉದ್ಯಾನವನದಲ್ಲಿ 50ಕ್ಕೂ ಅಧಿಕ ಸ್ಥಳೀಯ ಗಿಡಮೂಲಿಕೆ ಪ್ರಭೇದಗಳನ್ನು ನೆಡಲಾಗಿದ್ದು, ಜಪಾನಿನ ಮಿಯಾವಾಕಿ ತಂತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪೋಲಕಪಳ್ಳಿ ಉದ್ಯಾನವನವನ್ನ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಉದ್ಯಾನವನದ ಮೆರುಗನ್ನ ಕಣ್ತುಂಬಿಕೊಳ್ಳಲು ಸಚಿವ ಪ್ರಿಯಾಂಕ್ ಖರ್ಗೆ ಕೋರಿದ್ದಾರೆ. ಆಫ್ರಿಕಾದ ಪಶ್ಚಿಮ ಮತ್ತು ಮಧ್ಯ ಭಾಗಗಳ ಸಂಧಿ ಸ್ಥಳದಲ್ಲಿರುವ ಕ್ಯಾಮರೂನ್ ಅನ್ನ ಕಿರು ಆಫ್ರಿಕಾ ಎಂದು ಕರೆಯಲಾಗುತ್ತದೆ. ಈ ದೇಶಕ್ಕೆ ಈ ಹೆಸರು ಬರಲು ಕಾರಣ ಇಲ್ಲಿನ ಭೂವೈವಿಧ್ಯ. ಆಫ್ರಿಕಾ ಖಂಡದಾದ್ಯಂತ ಕಂಡುಬರುವ ಎಲ್ಲಾ ರೀತಿಯ ಹವಾಮಾನ ಮತ್ತು ಭೂಪ್ರದೇಶಗಳು ಈ ಒಂದೇ ದೇಶದಲ್ಲಿ ಕಂಡುಬರುತ್ತವೆ. ಹಾಗೆಯೇ ಇಲ್ಲಿ 250ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತನಾಡುವ ವಿಭಿನ್ನ ಸಮುದಾಯಗಳಿವೆ. ಇಲ್ಲಿನ ಲೇಕ್ ನೈಯೋಸ್ ಜಗತ್ತಿನ ವಿಚಿತ್ರ ಸರೋವರಗಳಲ್ಲಿ ಒಂದು. ಇದೊಂದು ಜ್ವಾಲಾಮುಖಿಯ ಕುಳಿಯಲ್ಲಿ ಉಂಟಾದ ಸರೋವರವಾಗಿದ್ದು, 1986ರಲ್ಲಿ ಇದು ಇದ್ದಕ್ಕಿದ್ದಂತೆ ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಸೂಸಿ ದೊಡ್ಡ ದುರಂತಕ್ಕೆ ಕಾರಣವಾಗಿತ್ತು. ಇಂದು ಇದನ್ನು ವೈಜ್ಞಾನಿಕವಾಗಿ ನಿಯಂತ್ರಿಸಲಾಗ್ತಾ ಇದ್ದು, ಇದು ಪ್ರಕೃತಿಯ ಶಕ್ತಿಯ ಸಂಕೇತವಾಗಿದೆ. ಪಶ್ಚಿಮ ಆಫ್ರಿಕಾದ ಅತಿ ಎತ್ತರದ ಶಿಖರವಾದ ಮೌಂಟ್ ಕ್ಯಾಮರೂನ್ ಒಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಕ್ಯಾಮರೂನ್ ದೇಶದ ರಾಜಧಾನಿ 7 ಬೆಟ್ಟಗಳ ನಗರ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ರಾಜಧಾನಿ ಹೆಸರೇನು? ಒಡಿಶಾ ರಾಜ್ಯದ ಚಿಲಿಕಾದಲ್ಲಿ ಪ್ರಸಿದ್ಧ ಪಂಚಡೋಲ್ ಮೇಳನ್ ಯಾತ್ರೆ ವಿಜೃಂಭಣೆಯಿಂದ ಜರುಗಿದೆ. ಒಡಿಶಾದ ವಿಶಿಷ್ಟ ಪಾರಂಪರಿಕ ಆಚರಣೆಯ ಭಾಗವಾಗಿರುವ ಈ ಯಾತ್ರೆಯಲ್ಲಿ ದೇವರೇ ಸ್ವತಃ ಕಾಲ್ನಡಿಗೆಯಲ್ಲಿ ಬರುತ್ತಾರೆ. ಈ ಆಚರಣೆಯ ಪ್ರಕಾರ ಚಿಲಿಕಾ ಸರೋವರದಲ್ಲಿ ನೆಲೆಸಿರುವ ದೇವತೆಗಳು ತಮ್ಮ ದೇವಾಲಯದಿಂದ ಭಕ್ತರನ್ನ ಹರಸಲು ಕಾಲ್ನಡಿಗೆಯಲ್ಲಿ ಬರುತ್ತಾರೆ ಎಂದು ನಂಬಲಾಗಿದೆ. ಪಂಚಡೋಲ್ ಮೇಳನ್ ಯಾತ್ರೆಯನ್ನ ವೀಕ್ಷಿಸಲು ಪುರಿಯಿಂದ ಮಾಲೂಡ್ ಗ್ರಾಮಕ್ಕೆ ಆಗಮಿಸುವುದು ಒಂದು ಅದ್ಭುತ ಆಧ್ಯಾತ್ಮಿಕ ಯಾತ್ರೆಯಾಗಿದೆ. ವೈಷ್ಣವ ಪಂಥದ ಅಮೋಘ ಸಂಸ್ಕೃತಿಯಾಗಿರುವ ಈ ಯಾತ್ರೆಯನ್ನ ನೋಡಲು ದೇಶದ ವಿವಿಧ ಭಾಗಗಳಿಂದ ಜನರು ಆಗಮಿಸುತ್ತಾರೆ. ಶ್ರೀನಗರದಲ್ಲಿರುವ ಏಷ್ಯಾದ ಅತಿ ದೊಡ್ಡ ಟುಲಿಪ್ ತೋಟವಾದ ಇಂದಿರಾ ಗಾಂಧಿ ಮೆಮೋರಿಯಲ್ ಟುಲಿಪ್ ಗಾರ್ಡನ್ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಈ ಕುರಿತು ಮಾತನಾಡಿರುವ ಕಾಶ್ಮೀರದ ಫ್ಲೋರಿಕಲ್ಚರ್ ಇಲಾಖೆಯ ನಿರ್ದೇಶಕಿ ಮಾಥುರಾ ಮಸೂಮ್, ಟುಲಿಪ್ ಹೂಗಳು ಅರಳುವ ಕಾಲವಾಗಿರುವುದರಿಂದ ಟುಲಿಪ್ ತೋಟವನ್ನ ಸಾರ್ವಜನಿಕರಿಗಾಗಿ ತೆರೆದಿರಿಸಲಾಗಿದೆ. ದಾಲ್ ಸರೋವರದ ಸೌಂದರ್ಯವನ್ನ ಪ್ರತಿಬಿಂಬಿಸುವ ಜಬರ್ವಾನ್ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿರುವ ಈ ಸುಂದರ ತೋಟ ಪ್ರವಾಸಿಗರನ್ನ ಸ್ವಾಗತಿಸಲು ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಅಧಿಕೃತ ಮಾಹಿತಿಗಳ ಪ್ರಕಾರ ಈ ವರ್ಷ ತೋಟದಲ್ಲಿ ಸುಮಾರು 18 ಲಕ್ಷ ಟುಲಿಪ್ ಹೂಗಳನ್ನು ಪ್ರದರ್ಶಿಸಲಾಗುವುದು. ಸುಮಾರು
70ರಿಂದ 75 ವಿವಿಧ ತಳಿಯ ಟುಲಿಪ್ಗಳನ್ನು ಇಲ್ಲಿ ಕಾಣಬಹುದು. ಪ್ರವಾಸಿಗರಿಗೆ ಹೂಗಳ ರಮ್ಯ ನೋಟವನ್ನ ನೀಡಲು ಈ ಬಾರಿ ಹೂವಿನ ಹಾಸುಗಳನ್ನು ಹೆಚ್ಚಿಸಲಾಗಿದೆ ಎಂದು ನಿರ್ದೇಶಕಿ ಮಾಥುರಾ ಮಸೂಮ್ ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಜಗತ್ತಿನ ಯಾವ ದೇಶದಲ್ಲಿ 800ಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.